ಯುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. RCBಗೆ ಆನೆ ಬಲ ಬಂದಿದೆ. ಜೋಸ್ ಹೆಜಲ್ವುಡ್ ವಾಪಸ್ ಆಗಿದ್ದಾರೆ. ಈಗ ಮೊದಲ ಪಂದ್ಯದಲ್ಲಿ RCB ಪ್ಲೇಯಿಂಗ್ 11 ಹೇಗಿರಲಿದೆ, ಹಾಗೇನೆ ಯಶ್ ದಯಾಳ್ ಜಾಗಕ್ಕೆ 5 ಕೋಟಿ ವೇಗಿಗೆ ಚಾನ್ಸ್ ಕೂಡ ಸಿಗಲಿದೆ. ಆ 5 ಕೋಟಿ ಆಟಗಾರ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮಾರ್ಚ್ 28ರಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು IPL 2026ರ ಮೊದಲ ಮ್ಯಾಚ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಕಣಕ್ಕಿಳಿಯುತ್ತಿದೆ. ಡಿಪೆಂಡಿಂಗ್ ಚಾಂಪಿಯನ್ ಆಗಿರುವ RCB ತನ್ನ ಮೊದಲ ಪಂದ್ಯದಲ್ಲೇ ಗೆಲುವಿನ ಆರಂಭಕ್ಕೆ ಕಾಯ್ತಿದೆ. ಮಾರ್ಚ್ 28ರಂದು ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುವ ಈ ಪಂದ್ಯದಲ್ಲಿ ನಾಯಕ ರಜತ್ ಪಾತೆದಾರ್ ನೇತೃತ್ವದಲ್ಲಿ ತಂಡವು ಕೆಲವು ಪ್ರಮುಖ ಬದಲಾವಣೆಗಳೊಂದಿಗೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾದ್ರೆ ಮೊದಲ ಪಂದ್ಯದಲ್ಲಿ ಮತ್ತೆ ಓಪನರ್ ಆಗಿ ಯಾರು ಕಣಕ್ಕಿಳಿತಾರೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, ಯಾವುದೇ ಅನುಮಾನ ಇಲ್ಲದೆ ವಿರಾಟ್ ಕೊಹ್ಲಿ ಅವರು ಈ ಸೀಸನ್ ಓಪನರ್ ಆಗಿ ಇನ್ನಿಂಗ್ಸ್ ಆರಂಭಿಸುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅವರು ಪವರ್ ಪ್ಲೇನಲ್ಲಿ ಆಕ್ರಮಣಕಾರಿ ಆರಂಭ ನೀಡುವ ನಿರೀಕ್ಷೆ ಇದೆ. ಅವರ ಜೊತೆಗೆ ಸ್ಫೋಟಕ ಆಟಗಾರ ಫಿಲ್ ಸಾಲ್ಟ್ ಅವರು ಎರಡನೇ ಓಪನರ್ ಆಗಿ ಕಾಣಿಸಿಕೊಳ್ಳಿದ್ದಾರೆ. ಫಿಲ್ ಸಾಲ್ಟ್ 2026ರ T20 ವಿಶ್ವಕಪ್ನಲ್ಲಿ ವೈಫಲ್ಯ ಅನುಭವಿಸಿ ಕೇವಲ 130 ರನ್ ಗಳಿಸಿದ್ದರು. ಇದರಿಂದಾಗಿ ಜಕೋಬ್ ಬೆಥೆಲ್ ಅವರಂತಹ ಇತರೆ ಆಟಗಾರರು ಅವರ ಸ್ಥಾನಕ್ಕೆ ಸ್ಪರ್ಧೆ ನೀಡಬಹುದು ಎಂಬ ಮಾತು ಕೂಡ ಇರುವಂಥದ್ದು. ನೋಡ್ತಿರ್ಬೋದು ನೀವು, ಇಂಡಿಯಾ ಜೊತೆ ಜಕೋಬ್ ಬೆಥೆಲ್ ಸೆಂಚುರಿಯನ್ನ ಬಾರಿಸಿ ಇಂಡಿಯಾಗೆ ಒಂದು ಭಯವನ್ನ ಕೂಡ ಹುಟ್ಟಿಸಿದ್ರು. ಹಾಗಾಗಿ ಜಕೋಬ್ ಬೆಥೆಲ್ಗೆ ಈ ಸತೆ ಪಕ್ಕ ಚಾನ್ಸ್ ಸಿಗುತ್ತೆ ಅಂತ ಹೇಳಲಾಗ್ತಿದೆ. ಆದರೆ ಕಳೆದ ವರ್ಷ ಈ ಜೋಡಿ ಯಶಸ್ವಿಯಾಗಿರುವುದರಿಂದ, ಯಾಕಂತಂದ್ರೆ ಫಿಲ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಓಪನರ್ಗೆ ಸಾಕಷ್ಟು ಒಂದು ಯಶಸ್ಸನ್ನ ಗಳಿಸಿದ್ರು RCB ಪರವಾಗಿ ಹೋದ ವರ್ಷ. ಹಾಗಾಗಿ ಚಾಂಪಿಯನ್ ಕೂಡ ಆಗ್ಲಿಕ್ಕೆ RCBಗೆ ಕಾರಣ ಕೂಡ ಫಿಲ್ ಸಾಲ್ಟ್ ಮತ್ತೆ ವಿರಾಟ್ ಕೊಹ್ಲಿ ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಈ ಬಾರಿಯೂ ಕೂಡ ಸಾಕಷ್ಟು ಬದಲಾವಣೆ ಕಾಣೋದಿಲ್ಲ ಓಪನರ್ ಲಿಸ್ಟ್ನಲ್ಲಿ. ಹಾಗಾಗಿ ಈ ಒಂದು ಪ್ರಯೋಗಕ್ಕೆ RCB ಮುಂದಾಗುವ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಜಕೋಬ್ ಬೆಥೆಲ್ನ ಮಧ್ಯಮ ಕ್ರಮಾಂಕದಲ್ಲಿ ಆಡಿಸಬಹುದು ಎನ್ನುವಂತಹ ಮಾತುಗಳು ಕೂಡ ಇರುವಂಥದ್ದು. ಇನ್ನು ಮಧ್ಯಮ ಕ್ರಮಾಂಕದಲ್ಲಿ ಯಾರ್ಯಾರು ಆಡ್ತಾರೆ ಅನ್ನೋದನ್ನ ನೋಡೋದಾದ್ರೆ ನೋಡಿ, 3ನೇ ಸ್ಥಾನದಲ್ಲಿ ದೇವದತ್ ಪಡಿಕ್ಕಲ್ ಆಡಲಿದ್ದಾರೆ. ಅವರು ಓಪನರ್ಗಳ ನಂತರ ಮಧ್ಯಮ ಕ್ರಮಾಂಕದಲ್ಲಿ ಸಂಪರ್ಕ ಕಲ್ಪಿಸುವ ಲಿಂಕ್ ಆಗಿ ಕೆಲಸ ಮಾಡ್ತಾರೆ. 4ನೇ ಸ್ಥಾನದಲ್ಲಿ ನಾಯಕ ರಜತ್ ಪಾತೆದಾರ್ ಬ್ಯಾಟಿಂಗ್ ನೀವು ನೋಡ್ತಿರ್ಬೋದು, ಯಾವ ತರ ಬ್ಯಾಟಿಂಗ್ ಅನ್ನ ಮಾಡ್ತಾರೆ. 4ನೇ ಸ್ಥಾನದಲ್ಲಿ ಯಾವುದೇ ಮಾತಿಲ್ಲ, 4ನೇ ಸ್ಥಾನ ಯಾರಿಗೆ ಸಿಗುವಂತ ಚಾನ್ಸಸ್ ಇಲ್ಲ. ಹಾಗಾಗಿ ನಾಯಕ ರಜತ್ ಪಾತೆದಾರ್ 4ನೇ ಸ್ಥಾನವನ್ನ ನಿಭಾಯಿಸ್ತಾರೆ. ಇನ್ನು ಸ್ಪಿಲ್ ಬೌಲಿಂಗ್ ವಿರುದ್ಧ ಪಾಟೇದಾರ್ ಉತ್ತಮವಾಗಿ ಆಡುವುದರ ಜೊತೆಗೆ ತಂಡ ಸ್ಥಿರಗೊಳಿಸುವ ಕೆಲಸವನ್ನ ಕೂಡ ರಜತ್ ಪಾತೆದಾರ್ ಮಾಡ್ತಾರೆ. ಜೊತೆಗೆ ಆಕ್ರಮಣಕಾರಿಯಾಗಿ ಆಡ್ತಾರೆ. 5ನೇ ಮತ್ತು 6ನೇ ಸ್ಥಾನದಲ್ಲಿ ವಿಕೆಟ್ ಕೀಪರ್ ಜಿತೇಶ್ ಶರ್ಮಾ ಹಾಗೂ ಟೀಮ್ ಡೇವಿಡ್ ಫಿನಿಶಿಂಗ್ ಜವಾಬ್ದಾರಿಯನ್ನ ವಹಿಸ್ತಾರೆ. ಯಾಕಂತಂದ್ರೆ ಟೀಮ್ ಡೇವಿಡ್ ನೋಡಿರ್ಬೋದು ಯಾವ ತರ ಫಿನಿಶಿಂಗ್ ಅನ್ನ ಮಾಡ್ತಾರೆ. ಲಾಸ್ಟ್ ಇಯರ್ ಕೂಡ ಸಾಕಷ್ಟು ಫಿನಿಶಿಂಗ್ ಮ್ಯಾಚ್ಗಳನ್ನ ಆಡಿ RCB ತಂಡವನ್ನ ಗೆಲುವಿನ ದಡವನ್ನ ಕೂಡ ಸೇರಿಸಿರುವಂತಹ ಟೀಮ್ ಡೇವಿಡ್, ಈ ಸತೇನೂ ಕೂಡ ಟೀಮ್ ಡೇವಿಡ್ ಮೇಲೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿರುವಂಥದ್ದು. ಇನ್ನು ಕೆಳ ಕ್ರಮಾಂಕದಲ್ಲಿ ನೋಡೋದಾದ್ರೆ ನೋಡಿ, ಬಲಿಷ್ಠವಾಗಿ ಇರುವಂತಹ ನಮ್ಮ RCB ತಂಡದಲ್ಲಿ ಬಲಿಷ್ಠ ಬ್ಯಾಟ್ಸ್ಮನ್ಗಳೇ ಕೆಳ ಕ್ರಮಾಂಕದಲ್ಲಿ ಆಡ್ತಾ ಇರುವಂಥದ್ದು. 7ನೇ ಸ್ಥಾನದಲ್ಲಿ ವಿಧ್ವಂಸಕ ಆಟಗಾರ, ಲಾಸ್ಟ್ ಟೈಮ್ ನೋಡಿದ್ರಲ್ಲ ಯಾವ ತರ ಆಡಿದ್ರು ರೋಮಿಯೋ ಶಾಫರ್ಡ್ ಅಂತ, ಈ ಸತೇನೂ ಕೂಡ ಅವರು ಅಬ್ಬರಿಸುವ ಸಾಧ್ಯತೆ ಇರುವಂಥದ್ದು. ಯಾಕಂತಂದ್ರೆ ಅವರು ಸಿಕ್ಸರ್ ಹೊಡೆದ್ರೆ ಚಿನ್ನಸ್ವಾಮಿ ಹೊರಗಡೆನೆ ಬೀಳುತ್ತೆ, ಅದು ಎಲ್ರಿಗೂ ಗೊತ್ತಿರುವಂತ ವಿಚಾರ. ಹಾಗಾಗಿ 7ನೇ ಸ್ಥಾನ ಶೆಫರ್ಡ್ಗೆ ಪಿಕ್ಸು. ಇನ್ನು 8ನೇ ಸ್ಥಾನದಲ್ಲೇ ನಮ್ಮ ಕೃಣಾಲ್ ಪಾಂಡ್ಯ ಅವರು ಬರ್ತಾರೆ. ಆಲ್ರೌಂಡರ್ ಆಗಿ ಬ್ಯಾಟಿಂಗ್ ಮತ್ತು ಬಾಲಿಂಗ್ ಎರಡೂ ಕಡೆ ಬಲ ನೀಡ್ತಾರೆ. ಪಾಂಡ್ಯ ಕೆಲವೊಮ್ಮೆ ಟಾಪ್ ಆರ್ಡರ್ನಲ್ಲೂ ಕೂಡ ಆಡಿ ಉತ್ತಮ ಇನ್ನಿಂಗ್ಸ್ ಅನ್ನ ಕಟ್ಟಿರೋದು ಕೂಡ ಉಂಟು. ಹಾಗಾಗಿ ಬ್ಯಾಟಿಂಗ್ ವಿಭಾಗದಲ್ಲಿ ಹೆಚ್ಚನ್ನು ಬದಲಾವಣೆ ಆಗದಿದ್ದರೂ ಬಾಲಿಂಗ್ ವಿಭಾಗದಲ್ಲಿ ಮುಖ್ಯ ಬದಲಾವಣೆಗಳು ಕೂಡ ಆಗ್ತಿದೆ. ಇನ್ನು ಸಂಪೂರ್ಣ ಫಿಟ್ನೆಸ್ ಸಾಧಿಸದ ಜೋಸ್ ಹೆಜಲ್ವುಡ್ ಮೊದಲ ಮ್ಯಾಚ್ ಅನ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಯಾಕಂತಂದ್ರೆ ಅವರು ಸಂಪೂರ್ಣವಾಗಿ ಫಿಟ್ ಆಗಿಲ್ಲ. ಹಾಗಾಗಿ ಕೆಲವೊಂದಿಷ್ಟು ಮ್ಯಾಚ್ಗಳನ್ನ ಮಿಸ್ ಮಾಡ್ಕೊಳ್ಬಹುದು. ಆದರೆ ಈಗ ಅಭಿಮಾನಿಗಳಿಗೆ ಸ್ವಲ್ಪ ಖುಷಿ ಸುದ್ದಿ, ಸ್ವಲ್ಪ ನಿರಾಳ ಸುದ್ದಿ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಜೋಸ್ ಹೆಜಲ್ವುಡ್ ಈಗ ಬೆಂಗಳೂರಿಗೆ ಬಂದಿರುವಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ಮ್ಯಾಚ್ಗಳನ್ನು ಮಿಸ್ ಮಾಡ್ಕೊಂಡ್ರೂ ಪರವಾಗಿಲ್ಲ, ಆಮೇಲೆ ಕಣಕ್ಕೆ ಇಳಿತಾರೆ. ಹಾಗಾಗಿ ಬೆಂಗಳೂರಿಗೆ ಬಂದಿರುವಂತಹ ಜೋಸ್ ಹೆಜಲ್ವುಡ್ ಕಂಡು ಅಭಿಮಾನಿಗಳು ಖುಷಿಯಾಗಿರುವಂಥದ್ದು. ಇನ್ನು ಯಶ್ ದಯಾಳ್ ವೈಯಕ್ತಿಕ ಕಾನೂನು ಕಾರಣಗಳಿಂದ ತಂಡದಿಂದ ಹೊರಗುಳಿದಿದ್ದಾರೆ. ಹಾಗಾಗಿ ನವನ್ ತುಷಾರ ಕೂಡ NOC ಸಿಗದೆ ಟೂರ್ನಿಯಿಂದ ಹೊರಬಿದ್ದಿರುವಂಥದ್ದು. ಹಾಗಾಗಿ ಟ್ರಂಪ್ ಕಾರ್ಡ್ ಆಗಿರುವಂತಹ ಯಶ್ ದಯಾಳ್ ಜಾಗಕ್ಕೆ ನಮ್ಮ ಮಧ್ಯಪ್ರದೇಶದ ವೇಗಿ ಮಂಗೇಶ್ ಯಾದವ್ ತಂಡಕ್ಕೆ
ಆಡುವ ಚಾನ್ಸಸ್ ಎಲ್ಲ ಕೂಡ ಇರುವಂಥದ್ದು. ಯಾಕಂತಂದರೆ ಅವರಿಗೆ ಚಾನ್ಸ್ ಸಿಗುತ್ತೆ. ಅನ್ಕ್ಯಾಪ್ಡ್ ಲೆಫ್ಟ್ ಆರ್ಮ್ ಪೇಸರ್ ಆಗಿರೋದ್ರಿಂದ IPL ನಲ್ಲಿ ಡೆಬ್ಯೂ ಮಾಡುವ ಸಾಧ್ಯತೆ ಕೂಡ ಇರುವಂಥದ್ದು. ಅವರಿಗೆ 5.2 ಕೋಟಿ ರೂಪಾಯಿಗೆ ಮಿನಿ ಹರಾಜಿನಲ್ಲಿ ಖರೀದಿಸಲಾಗಿತ್ತು. ಹೊಸ ಚೆಂಡಿನಲ್ಲಿ ಇನ್ನು ಜೋಶ್ ಹಜಲ್ವುಡ್ ಜಾಗದಲ್ಲಿ ಜಕೋಬ್ ಡಫಿ ಕಿವಿಸಿಗಿದ್ದಾರೆ. ನ್ಯೂಜಿಲೆಂಡ್ನ ಜಕೋಬ್ ಡಫಿ ತುಂಬಲಿದ್ದಾರೆ. ಇನ್ನು ಭುವನೇಶ್ವರ್ ಕುಮಾರ್ ಕೂಡ ತಂಡದ ಮುಖ್ಯ ಫೇಸರ್ ಆಗಿ ಹೆಚ್ಚು ಜವಾಬ್ದಾರಿಯನ್ನ ಹೊರಲಿದ್ದಾರೆ. ಇನ್ನು ಇಂಪ್ಯಾಕ್ಟ್ ಆಗಿ ಸುಯೇಶ್ ಶರ್ಮಾ ನೋಡಿರ್ಬೋದು ನೀವು, ಸ್ಪಿನ್ ಅನ್ನ ಯಾವ ತರ ಮಾಡ್ತಾರೆ ಅಂತ. ಇನ್ನು ಸುಯೇಶ್ ಶರ್ಮಾ ಆಡಲಿಲ್ಲ ಅಂದ್ರೆ ಅವರ ಸ್ಥಾನದಲ್ಲಿ ಕಾಶ್ಮೀರ್ ವೇಗಿ ಅಂದ್ರೆ ಇಂಪ್ಯಾಕ್ಟ್ ಆಗಿ ಆಡಿರುವಂಥದ್ದು. ಸ್ಪಿನ್ ಬಾಲಿಂಗ್ ಏನಾದರೂ ಚೆನ್ನಾಗಿ ನಡೀತಾ ಇತ್ತು ಅಂತಂದ್ರೆ ಈ ಸುಯೇಶ್ ಶರ್ಮಾನ ಆಡಿಸ್ತಾರೆ. ಇಲ್ಲ ಅಂತಂದ್ರೆ ಅವ್ರ ಜಾಗದಲ್ಲಿ ಕಾಶ್ಮೀರ್ ವೇಗಿ ರಸಿಕ್ ದಾರ್ ಅವರನ್ನ ಆಯ್ಕೆ ಮಾಡುವ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಕೊನೆಯದಾಗಿ ನಮ್ಮ RCB ಒಂದು 11 ಹುಲಿಗಳ ಟೀಮ್ ಹೆಂಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಫಸ್ಟ್ಗೆನೆ ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ದೇವದತ್ ಪಡಿಕ್ಕಲ್, ರಜತ್ ಪಾತೆದಾರ್ 4ನೇ ಸ್ಥಾನ. ಇನ್ನು 5ನೇ ಸ್ಥಾನ ಜಿತೇಶ್ ಶರ್ಮಾ, 6ನೇ ಸ್ಥಾನ ಟೀಮ್ ಡೇವಿಡ್, ಆಮೇಲೆ ರೋಮಿಯೋ ಶೆಫರ್ಡ್, ಕೃಣಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್, ಜೇಕಬ್ ಡಫಿ, ಮುಂಗೇಶ್ ಯಾದವ್, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಸುಯೇಶ್ ಶರ್ಮಾ ಹಾಗೂ ರಸಿಕ್ ದಾರ್ ಇರುವಂಥದ್ದು. ಇನ್ನು ಈ ಪ್ಲೇಯಿಂಗ್ 11ನಲ್ಲಿ ಯಾವುದಾದ್ರೂ ಬದಲಾವಣೆ ನಿಮಗೆ ಏನಾದರೂ ಸ್ವಲ್ಪ ಬೇರೆಯವರು ಆಡ್ಬೋದಾಗಿತ್ತಾ ಎನ್ನುವಂಥದ್ದು ಏನಾದರೂ ನಿಮ್ಗೇನಾದರೂ ಅನಿಸಿದ್ರೆ, ಯಾವ ಸ್ಥಾನದಲ್ಲಿ ಯಾರನ್ನು ಆಡಿಸ್ಬೇಕು ಅಂತ ನಿಮ್ಗೇನಾದರೂ ಅನಿಸಿದ್ರೆ ಅವರನ್ನು ಕೂಡ ನೀವು ಕಾಮೆಂಟ್ ಮೂಲಕ ತಿಳಿಸಿ. ಆ ಆಟಗಾರ ಯಾರು, ಏನು, ಯಾವ ಥರ ಆಡ್ತಾರೆ ಎನ್ನುವಂಥದ್ದನ್ನು ಕೂಡ ನೀವು ಮೆನ್ಷನ್ ಮಾಡಿ ತಿಳಿಸಿ ಎನ್ನುವಂಥ ಇವು ಮಾಹಿತಿ ಇಷ್ಟ ಆಗಿದ್ರೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.